2,90,000 ಡೀಸೆಲ್ ಗಾಡಿ. ಡೀಸೆಲ್ ಗಾಡಿ 3.25 ಲಕ್ಷ. ಹೌದು ಸರ್, 90ಕ್ಕೆ ಮಾಡಿ ಸರ್. 4,90,000. 35,000 ಕಾರ್ ಸಿಗುತ್ತೆ. ಹೌದು ಪಕ್ಕನಾ ಸರ್? ಹೌದು ಸರ್. ಇಲ್ಲೊಂದು 30 ಗಾಡಿ ಇದೆ ನೋಡಿ. 3.5 ಲಕ್ಷಕ್ಕೆ ಎಷ್ಟೇ ಮಾಡಲ್ಲ ಸರ್? 17 ಮಾಡಲ್ ಡೀಸೆಲ್ ಗಾಡಿ. ಅದ್ರಲ್ಲೂ ಡೀಸೆಲ್ ಗಾಡಿ, ಸ್ವಿಫ್ಟ್ ಡಿಸೈರ್. ಇಲ್ಲೂ 60 ಗಾಡಿ ಇದೆ ನೋಡಿ ಸರ್. 2,95,000. ಅದ್ರಲ್ಲೂ SX ವೇರಿಯಂಟ್ ಸರ್. 2,75,000 ಇನ್ನೊಂದು ಅಮೇಜ್ ಇದೆ. ಹೌದೌದು, ಡೀಸೆಲ್ ಗಾಡಿ. ಇವತ್ತೆಷ್ಟಿದೆ ಸರ್ ಸ್ಟಾಕ್? ಸರ್ 120 ಗಾಡಿ ಇದೆ ಸರ್ ಇವತ್ತು. 120 ಗಾಡಿ. ಹೌದೌದು. 2,75,000 ಗ್ರ್ಯಾಂಡ್ ಐಟೆನಾ? ಹೌದು ಸರ್. 5,80,000 ವರ್ಣ. ಹೌದು, ಅದ್ನಲ್ಲೂ ಡೀಸೆಲ್ ಆಟೋಮೆಟಿಕ್. ಸೇಲ್ ಸರ್ ಇದು? ಸರ್ ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ಸರ್ ಇದು. 5.25 ಲಕ್ಷಕ್ಕೆ ಫೈನಲ್ ಮಾಡೋಣ ಸರ್. ಇದು XCV ಡೀಸೆಲ್ ಅಲ್ಲಿ ಬಲಿನೋ ಇದೆ ನೋಡಿ. ಎಷ್ಟು ಸರ್ ಪ್ರೈಸ್? 25 ಮಾಡ್ಬಿಡಿ. 4.25 ಲಕ್ಷ. ಹೌದೌದು. 22 ಮಾಡ್ಲು. ಇದು 22 ಮಾಡಲ್, ಇದು 22 ಮಾಡಲ್. ಹೌದು. 10.25 ಲಕ್ಷಕ್ಕೆ RR 19 ಮಾಡಲ್. ಹೌದು ಸರ್. 9,95,000ಕ್ಕೆ ಕ್ರೆಟಾ ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. 22 ಮಾಡ್ಲು, 22 ಮಾಡಲ್. ಕಮ್ಮಿ ಕೊಡ್ತೀರಾ ಸರ್? ಸರ್ ಬನ್ನಿ ಸರ್, ಕಮ್ಮಿನಲ್ಲಿ ಕೊಟ್ಬಿಡೋಣ ಸರ್. ಗಾಡಿಗಳು 15,000 ಹೊಡಿದೆ. ಓಕೆ, ಬರೀ 15,000. 15,000 ಹೊಡಿದೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡಿದ್ರಲ್ಲ ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ಅಂತ ಫುಲ್ ಆಫರ್ ಮಾಡ್ಕೊಡ್ತಾವ್ರೆ ಪ್ರತಿಯೊಂದು ಕಾರ್ನು. ನಾವಿವತ್ತು ಇನ್ನೊಂದು ಹೊಸ ವಿಡಿಯೋ ಮಾಡೋಣ ಅಂತ ಮತ್ತೆ ನಮ್ಮ NXO ಕಾರ್ಸ್ಗೆ ಬಂದಿದ್ದೀವಿ. NXO ಕಾರ್ಸ್ ಎಕ್ಸಾಕ್ಟ್ ಆಗಿ ನಾಗರಬಾವಿ ಸರ್ಕಲ್ ಇಂದ ಸರ್ವಿಸ್ ರೋಡಲ್ಲಿ ಲೆಫ್ಟ್ ಸೈಡಲ್ಲೇ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ GPS ಲಿಂಕ್ ಎಲ್ಲ ಕೊಟ್ಟಿರ್ತೀನಿ. ನಮ್ಮ ಜೊತೆ ಸರ್ ಅಕ್ರಮ್ ಬೈ ಕೂಡ ಇದ್ದಾರೆ. ಫಸ್ಟ್ ಬನ್ನಿ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಡೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಆರಾಮ ಸರ್? ಆರಾಮ್ ಸರ್. ಸುಮಾರು ದಿನ ಆದ್ಮೇಲೆ ವಿಡಿಯೋ ಮಾಡ್ತಾ ಇದೀವಿ. ಹೇಗಿದೆ ಸರ್ ಸ್ಟಾಕ್ ಇವತ್ತು? ಸರ್ ನಮ್ಮ ಹತ್ರ 120 ಮೇಲೆ ಇದೆ ಸರ್ ಗಾಡಿಗಳು. 120ಕ್ಕಿಂತ ಜಾಸ್ತಿ ಇದೆ. ಹೌದೌದು. ಅದರಲ್ಲಿ ನಾವು ಕೆಲವೊಂದು ಹೊಸ ಸ್ಟಾಕ್ ನ ಮಾತ್ರ ತೋರಿಸ್ತೀವಿ. ನಿಮ್ಗೆ ಪೂರ್ತಿ ಸ್ಟಾಕ್ ಬೇಕು ಅಂದ್ರೆ ನೀವು ಡೈರೆಕ್ಟ್ ಬರ್ಬೇಕಾಗುತ್ತೆ. ಟೋಟಲ್ 120 ಸ್ಟಾಕ್ ಇರುತ್ತೆ. ವಿಡಿಯೋನಲ್ಲಿ ಇವತ್ತೊಂದು 40-50 ಕಾರ್ಗಳನ್ನ ತೋರಿಸ್ತೀವಿ. ಸ್ಟಾರ್ಟಿಂಗ್ ಬಜೆಟ್ ಅಂದ್ರೆ ಸರ್ 35,000 ಇಟ್ಕೊಂಡ್ರೆ 10 ಲಕ್ಷವರೆಗೂ ಇದೆ ಸರ್ ನಮ್ಮ ಹತ್ರ ಗಾಡಿ. 35,000 ಕಾರ್ ಸಿಗುತ್ತೆ. ಹೌದು. ಪಕ್ಕನಾ ಸರ್? ಹೌದು ಸರ್. ಓಕೆ, FC ಎಲ್ಲ ರನ್ನಿಂಗ್ ಇರುತ್ತೆ. ಗಾಡಿ ಅದೇ ಇವಾಗ ಕೆಲವರು ಕಡಿಮೆನಲ್ಲಿ ಬೇಕು, ಕಲಿಯಕ್ಕೆ ಬೇಕು ಅಂತ ಬರ್ತಾರೆ, ಅದೆಲ್ಲ ಸಿಗುತ್ತೆ ಸರ್. ಸೊ ಕಲಿಯೋರ್ಗೆ ಏನಾದ್ರು ಬೇಕು ಅಂದ್ರೆ ಬರೀ 35,000ದಿಂದನೂ ಬಜೆಟ್ ಸ್ಟಾರ್ಟಿಂಗ್ ಇದೆ. ನಿಮ್ಗೆ ಆಲ್ಮೋಸ್ಟ್ ಒಂದು ಲೋ ರೇಟ್ ಇಂದ ಮಿಡ್ ಸೆಗ್ಮೆಂಟ್, ಪ್ರೀಮಿಯಂ ಸೆಗ್ಮೆಂಟ್, Harrier, ಕ್ರೆಟಾ ಎಲ್ಲ ಗಾಡಿನೂ ಕವರ್ ಅಪ್ ಆಗ್ಬಿಡುತ್ತೆ. ಈ 10 lakhs ಮ್ಯಾಕ್ಸಿಮಮ್. ಅದೇ ಬಜೆಟ್ ಅಲ್ಲಿ Harrier ಸಿಗುತ್ತೆ, ಕ್ರೆಟಾನು ಸಿಗುತ್ತೆ ಅಲ್ವಾ? ಎಕ್ಸಾಕ್ಟ್ ಆಗಿ ಲ್ಯಾಂಡ್ ಮಾರ್ಕ್ ಕೇಳೋದಾದ್ರೆ ನಿಮ್ಗೆ ವಿಜಯನಗರ ಕಾಲೇಜ್ ಆಫ್ ನರ್ಸಿಂಗ್ ಬಿಹೈಂಡ್ ಸಿಗುತ್ತೆ. ಅಂಡ್ ಮತ್ತೆ ಲೋನ್ ಆಪ್ಷನ್ ಎಲ್ಲ ಸರ್ 13 ಮಾಡಲ್ ಮೇಲೆ ನೀವು ಸಿವಿಲ್ ಚೆನ್ನಾಗಿದೆ, ಥ್ರೂಔಟ್ ಕರ್ನಾಟಕ ಮಾಡಿಸ್ಕೊಡ್ತೀವಿ. 13 ಮಾಡಲ್ ಮೇಲೆ. ಹೌದು. ಪೆಟ್ರೋಲ್ ಗಾಡಿ ಅಂದ್ರೆ ಪೆಟ್ರೋಲ್ ಡೀಸೆಲ್ ಎರಡೂ ಆಗುತ್ತೆ ಸರ್. ಓಕೆ, ಆಲ್ ಓವರ್ ಕರ್ನಾಟಕ ಎಲ್ಲಿಂದ ಬಂದ್ರು 13 ಯಾವುದೇ ಗಾಡಿ ಸಿವಿಲ್ ಚೆನ್ನಾಗಿದೆ, ಥ್ರೂಔಟ್ ಕರ್ನಾಟಕ ನಾವು ಫೈನಾನ್ಸ್ ಮಾಡ್ಕೊಡ್ತೀವಿ. ಸೂಪರ್ ಸರ್. ಸೊ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಮಾಡಿ ಬನ್ನಿ ಸರ್. ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್. ಇದ್ರೆ ಫಸ್ಟ್ ನೋಡ್ತಾ ಇರ್ಬೋದು ಒಂದು ಎಕೋಸ್ಪೋರ್ಟ್ ಇದೆ. ಇದ್ರ ಬಗ್ಗೆ ಹೇಳಿ ಸರ್. 2014 ಮಾಡಲು ಇಕೋಸ್ಪೋರ್ಟ್ ಡೀಸೆಲ್. 475 ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಸರ್. 4,75,000ಕ್ಕೆ 2014 ಮಾಡಲು ಡೀಸೆಲ್ ಗಾಡಿ. ನಮ್ಮ ಹತ್ರ ಇನ್ನೊಂದು ಇಕೋಸ್ಪೋರ್ಟ್ ಇದೆ, ಅದು ಟೈಟಾನಿಯಮ್. ಇಲ್ಲಿ ಬಂದ್ಬಿಟ್ರೆ ಎರಡು ಗಾಡಿ ನೋಡಬಹುದು. ಇದು ಸರ್ ಇದು 2021 ಮಾಡಲು 59,000 ಹೊಡಿದೆ. 5,10,000 ಹೆಚ್ಚು ಕಡಿಮೆ ಆಗುತ್ತೆ. ಫೈನಲ್ ಒಂದು ಡೀಲ್ ಹೇಳಿ ಸರ್. ಬನ್ನಿ, ನಮ್ಮ ಹತ್ರ ಈಕೋ 3 ಗಾಡಿ ಇದೆ. ಇಲ್ಲಿ ಬಂದ್ಬಿಟ್ರೆ 3 ನೋಡಬಹುದು. ಈಕೋನಲ್ಲಿ ಒಂದಲ್ಲ ಎಷ್ಟು ಗಾಡಿ ಇದೆ ಸರ್? 3 ವೆಹಿಕಲ್ಸ್ ಇದೆ. 3 ಗಾಡಿ ಇದೆ ನೋಡಿ. ಇಲ್ಲಿ ಬಂದ್ಬಿಟ್ರೆ 3 ನೋಡಬಹುದು. ಇದು ಎಷ್ಟಕ್ಕಾಗುತ್ತೆ ಸರ್? 5,10,000 ಹೆಚ್ಚು ಕಡೆ ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ. 59,000 ಹೊಡಿದೆ. AC ಗಾಡಿ ಚೆನ್ನಾಗಿದೆ, ಶೋರೂಮ್ ಟೆಸ್ಟ್ ಇದೆ. 7 ಸೀಟರ್ 5 ಸೀಟರ್ AC. ಓಕೆ, ಬಟ್ ಅವ್ರು ಹಾಕ್ಸ್ಕೊಂಡು ಬೇಬಿ ಸೀಟ್ ಹಾಕೊಂಡಿರೋದು. ಓಕೆ, ನೆಕ್ಸ್ಟ್ ಸರ್ ವೆನ್ಯೂ. ಇದು 2019 ಮಾಡಲು ಸಿಂಗಲ್ ಓನರ್ ಟಾಪ್ ಅಂಡ್ ಮಾಡಲು, ಸನ್ ರೂಫ್ ಇದೆ. ಇದು 7,85,000 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಸರ್. ಫೈನಲ್ ಒಂದು ಮಾಡೋಣ ಹೆಚ್ಚು ಕಡಿಮೆ ಮಾಡಿ. ನಮ್ ವಿಡಿಯೋ ಹೇಳ್ಬೇಕು. ಒಂದು 7,65 ಮಾಡಿ ಸರ್. 7,65,000 ಮಾಡಿ ಸರ್, ಫೈನಾನ್ಸ್ ಕೂಡ ಮಾಡ್ಕೊಡೋಣ. ಇದು ಸರ್ ಶಿಫ್ಟ್ 2012 ಮಾಡಲು, ಶಿಫ್ಟ್ VDI. ಇದು ಶಿಫ್ಟ್ ಡೀಸೆಲ್ ಸಿಂಗಲ್ ಓನರ್ 12 ಮಾಡಲು. 335 ಹೆಚ್ಚು ಕಡಿಮೆ ಆಗುತ್ತೆ. ಫೈನಲ್ ಒಂದು ಡೀಲ್ ನಮ್ದು ಹೆಚ್ಚು ಕಡಿಮೆ ಮಾಡೋಣ. ಒಂದು 5 ಸರ್. 325 ಮಾಡಿ ಸರ್. 3.25 ಲಕ್ಷಕ್ಕೆ 12 ಮಾಡಲು ಡೀಸೆಲ್ ಗಾಡಿ, ಶಿಫ್ಟ್ ಸಿಂಗಲ್ ಓನರ್. ಹಾಗೆ ನೆಕ್ಸ್ಟ್ ಡಸ್ಟರ್ ಇನ್ನೊಂದು ಇದೆಯಲ್ಲ ಸರ್, 2016 ಮಾಡಲು. ಇದು ಕೂಡ ಡೀಸೆಲ್ ಆಟೋಮೆಟಿಕ್ ಟಾಪ್ ಅಂಡ್ ಮಾಡಲು. 575 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಫೈನಲ್ ಬನ್ನಿ ಹೆಚ್ಚು ಕಡಿಮೆ ಮಾಡೋಣ ಸರ್. ಪವರ್ ಸ್ಟೀರಿಂಗ್, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ನೋಡ್ತಾ ಇರ್ಬೋದು, ಎಲ್ಲ ಗಾಡಿನೂ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ. ನಿಮ್ಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಅಂಡ್ ಈ ಗಾಡಿ ನಂಬರ್ ಕೂಡ ಫ್ಯಾನ್ಸಿ ನಂಬರ್ 1200 ಇದೆ. ನೋಡ್ತಾ ಇರ್ಬೋದು. ಪ್ರೈಸ್ ಒಂದು ಹೇಳಿ ಸರ್. 575 ಹೇಳೋದು, 5.5 ಆಗುತ್ತೆ. ಹೆಚ್ಚು ಕಡಿಮೆ ಮಾಡೋಣ ಸರ್, ಹೆಚ್ಚು ಕಡಿಮೆ ಮಾಡೋಣ. ಓಕೆ. ನೆಕ್ಸ್ಟ್ ಸರ್ 2015 ಮಾಡಲು W6 5.5 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಎಷ್ಟಕ್ಕಾಗೋ ಸರ್? ಬನ್ನಿ ಒಂದು 525 ಮಾಡಿ ಸರ್. 5.25 ಲಕ್ಷಕ್ಕೆ ಇನ್ನೊಂದು XC500 ಫೈನಾನ್ಸ್ ಕೂಡ ಮಾಡ್ಕೊಡೋಣ ಸರ್. ಹಾಗೆ ನೆಕ್ಸ್ಟ್ ಬಲಿನೋ ಇದೆ ನೋಡಿ. 2016 ಮಾಡಲು ಬೆಲ್ಲನೋ ಟಾಪ್ ಅಂಡ್ ಮಾಡಲು. ಓಕೆ, ಮಾಡಲು ಫುಲ್ ಲೋಡೆಡ್ ಡೀಸೆಲ್ ಗಾಡಿ. 5.5 ಹೆಚ್ಚು ಕಡಿಮೆ ಆಗುತ್ತೆ. ಬಟನ್ ಸ್ಟಾರ್ಟ್, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಇದೆ. 5.5 ಲಕ್ಷಕ್ಕೆ ಎಷ್ಟೇ ಮಾಡೆಲ್ ಗಾಡಿ? 16 ಮಾಡಲು ಡೀಸೆಲ್ ಟಾಪ್ ಅಂಡ್ ಮಾಡಲು.
ಡೀಸೆಲ್ ಬೇಡ, ಪೆಟ್ರೋಲ್ ತಗೊಳ್ಳಿ. ಇದು ಸರ್ ಇದು ಪೆಟ್ರೋಲ್ 2015 ಮಾಡಲು, 4 ಹೆಚ್ಚು ಕಡಿಮೆ ಆಗುತ್ತೆ. ಫೈನಲ್ ಒಂದು 4.25 ಮಾಡ್ಬಿಡಿ. 4.25 ಲಕ್ಷ. ಹೌದೌದು, ಫೈನಲ್ ಮಾಡಿ. 4.25 ಲಕ್ಷಕ್ಕೆ ಎಷ್ಟನೇ ಮಾಡಲು, ಎಷ್ಟನೇ ಓನರು ಸರ್? 15 ಮಾಡಲು, ಗಾಡಿ ಚೆನ್ನಾಗಿದೆ. ಓನರು ಸೆಕೆಂಡ್ ಓನರ್. ಹೌದು. ಓಕೆ, ನೆಕ್ಸ್ಟ್ ಸರ್ ಇನ್ನೊಂದು ಪೆಟ್ರೋಲ್ ಇದೆ, ರೆಡ್ ಕಲರ್, 2019 ಮಾಡಲು, ಅದು ಕೂಡ ಟಾಪ್ ಅಂಡ್ ಮಾಡಲೆ. 5.75 ಹೆಚ್ಚು ಕಡಿಮೆ ಆಗುತ್ತೆ. ಡೀಸೆಲ್ ಪೆಟ್ರೋಲ್ ಸರ್? ಅದು ಪೆಟ್ರೋಲ್, ಅದು ಟಾಪ್ ಅಂಡ್ ಮಾಡಿ ಲೋಡೆಡ್ ಗಾಡಿ. ಹೌದು. ಪ್ರೈಸಿಂಗ್ ಇನ್ನೊಂದು ಹೇಳಿ ಸರ್. ಫೈನಲ್ 5 ಮಾಡ್ಬಿಡಿ ಸರ್. 5.5 ಲಕ್ಷಕ್ಕೆ 19 ಮಾಡಿ. ಓಕೆ, ನೆಕ್ಸ್ಟ್ ಸರ್ ಈಕೋ ಒಂದಿತ್ತಲ್ಲ, ಹೇಳಿ ಸರ್. 2017 ಮಾಡಲು, ಬರೀ 15,000 ಹೊಡಿದೆ. ಓಕೆ, ಬರೀ 15,000 ಹೊಡಿದೆ. 7 ಸೀಟ್ರು ಗಾಡಿ, 4,10,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಒಂದು ರೇಟ್ ಫೈನಲ್ ಒಂದು 4 ಲಕ್ಷಕ್ಕೆ ಮಾಡ್ಬಿಡಿ ಸರ್. 4 ಲಕ್ಷಕ್ಕೆ? ಹೌದು. 17 ಸಿಂಗಲ್ ಓನರ್, ಬರೀ 15,000 ಹೊಡಿದೆ. 7 ಸೀಟರ್ ಗಾಡಿ. ಟಿಯಾಗೋ ಸರ್ 2019 ಮಾಡಲು, ಟಾಟಾ ಟಿಯಾಗೋ, ಡೀಸೆಲ್ ಗಾಡಿ, 295 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಒಂದು ರೇಟ್ ಒಂದು 290 ಮಾಡ್ಬಿಡಿ ಸರ್. 2,90,000. 2,90,000 ಡೀಸೆಲ್ ಗಾಡಿ, ಡೀಸೆಲ್ AC ಪವರ್ ಸ್ಟೇರಿಂಗ್ ಪವರ್ ಇದೆ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಓಕೆ, ಎಷ್ಟು ಡ್ರಿವನ್ ಆಗಿದೆ ಸರ್? ಓಡಿರೋದು ಸರ್ ಇದು 80 ಚೇಂಜ್ ಓಡಿದೆ ಸರ್. ಇದು 80,000 ಚೇಂಜ್ ಡ್ರಿವನ್ ಆಗಿದೆ. XC ವೇರಿಯಂಟ್ ಆಗಿರುತ್ತೆ, ಅದರಲ್ಲೂ ಡೀಸೆಲ್ ಗಾಡಿ. ಹೌದೌದು ಸರ್. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ಹಾಗೆ ಒಂದು SUV ಸೆಗ್ಮೆಂಟ್ ನ ಕ್ರೆಟಾ ಇದೆ, ಅದರಲ್ಲೂ ಲೇಟೆಸ್ಟ್ ಟೈಪ್ ವೆಹಿಕಲ್. ಎಷ್ಟೇ ಮಾಡಲ್ ಸರ್ ಇದು? 2022 ಮಾಡಲು, ಡೀಸೆಲ್ ಗಾಡಿ ಕ್ರೆಟಾ, 10.25 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಎಷ್ಟಕ್ಕೆ ಆಗ್ಬೋದು ಸರ್? ಒಂದು 10 ಲಕ್ಷಕ್ಕೆ ಮಾಡಿ ಸರ್ ಫೈನಲ್. ಒಂದು ಹೇಳಿ ಸರ್. ಹೇಳಿ ಸರ್ ಇನ್ನೊಂದು. 995 ಮಾಡ್ಬಿಡಿ ಸರ್. 9,95,000 ಫೈನಲ್ ಮಾಡಿ ಸರ್. ಫೈನಲ್? 9,95,000ಕ್ಕೆ ಕ್ರೆಟಾ ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. 22 ಮಾಡಲು, 22 ಮಾಡಲು. ಅಷ್ಟು ಸರ್ 22 ಮಾಡಲು, ಇದು 22 ಮಾಡಲು. ಹೌದು, 22 ಮಾಡಲು, ಇದು 22 ಮಾಡಲು. ಹೌದು. 55,000 ಹೊಡಿದೆ. 6,45,000 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. 6,45,000 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಓಕೆ, ಎರ್ಟಿಗಾ 21 ಮಾಡಲು, ಪೆಟ್ರೋಲ್ ಗಾಡಿ, 9,500 ಹೆಚ್ಚು ಕಡಿಮೆ ಆಗುತ್ತೆ. 9.5 ಲಕ್ಷಕ್ಕೆ ಎರ್ಟಿಗಾ ಇದೆ. 22 ಮಾಡಲು. ಇದು 22 ಮಾಡಲು. ಈ ಕ್ರೆಟಾನು 22 ಮಾಡಲು. ಇದು 22. ಓಕೆ. ಇದು 16 ಮಾಡಲು. ನಿಶಾನ್ ಟೆರೆನೋ 16 ಮಾಡಲು, ಡೀಸೆಲ್ ಟಾಪ್ ಅಂಡ್ ಮಾಡಲು, 5.35 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಜಾಸ್ತಿ ಆಯ್ತು ಸರ್. ಇನ್ನೊಂದು ಒಂದು 5 ಲಕ್ಷಕ್ಕೆ ಮಾಡ್ಬಿಡಿ ಸರ್. 5 ಲಕ್ಷ ಟಾಪ್ ಅಂಡ್ ಮಾಡಲು, ಡೀಸೆಲ್ ಗಾಡಿ. ಓಕೆ, ಅಲ್ಟ್ರಾಸು ಸರ್ 2022 ಮಾಡಲು, ಅದು ಹೋದೆ ಡೀಸೆಲ್ ಗಾಡಿ. ಇನ್ನೊಂದು ರೇಟು ಸರ್ ಒಂದು 6.25 ಮಾಡಿ ಸರ್ ಫೈನಲ್. 6.25 ಲಕ್ಷಕ್ಕೆ ಆಲ್ಟ್ರಾಸು ಇದೆ, ಅದರಲ್ಲೂ ಡೀಸೆಲ್ ಗಾಡಿ. ಹೌದೌದು. ಓಕೆ. ಇನ್ನೊಂದು ಅಮೇಜ್ ಸರ್, ಹೋಂಡಾ ಅಮೇಜ್ 2015 ಮಾಡಲು, 295 ಹೆಚ್ಚು ಕಡಿಮೆ ಮಾಡ್ಬಿಡೋಣ ಸರ್. ಒಂದು ರೇಟು ಬನ್ನಿ 290 ಮಾಡಿ ಫೈನಲ್. ಪೆಟ್ರೋಲ್ ಡೀಸೆಲ್ ಸರ್? ಡೀಸೆಲ್ ಗಾಡಿ ಸರ್. ಡೀಸೆಲ್ ಗಾಡಿ ಅಮೇಜ್ ನೋಡ್ತಾ ಇರ್ಬೋದು. ಸೇಮ್ ಸ್ವಿಫ್ಟ್ ಡಿಸೈರ್ ತರಾನೇ ಇರುತ್ತೆ. ನೀವು ಡಿಸೈರ್ ತಗೋತೀರಾ ಅಂದ್ರೆ 3 ಲಕ್ಷದ ಮೇಲೆ ಆಗೋಗುತ್ತೆ ಬಜೆಟ್. ಅದೇ ನಿಮಗೆ ಬಜೆಟ್ ಅಲ್ಲಿ ಫೀಚರ್ಸ್ ಎಲ್ಲ ಇರಬೇಕು ಅಂದ್ರೆ ಏರ್ ಬ್ಯಾಗು ಎಲ್ಲ ಫೀಚರ್ಸ್ ಬಂದ್ಬಿಡುತ್ತೆ. ಪ್ರೈಸ್ ಎಷ್ಟು ಸರ್? 295, ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. ಇದು ನೋಡಿ 2,95,000, ಅದರಲ್ಲೂ SX ವೇರಿಯಂಟ್. ಹೌದೌದು. ನೆಕ್ಸ್ಟ್ ಸರ್ ಡಿಸೈರ್ ಇದೆಯಲ್ಲ ಸರ್? ಹೌದು, 2018 ಮಾಡಲು, ಆಟೋಮೆಟಿಕ್ ಗಾಡಿ ತುಂಬಾ ಚೆನ್ನಾಗಿದೆ. ಇದು ಆಟೋಮೆಟಿಕ್ AC ಪವರ್ ಸ್ಟೇರಿಂಗ್ ಪವರ್ ಇದೆ, ಒಳ್ಳೆ ಮ್ಯಾಗ್ವಿಲ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ZXi ವೇರಿಯಂಟ್. ಹೌದೌದು. ಹಿಂದೆ ಎಲ್ಲ ತೋರಿಸಿ. ಪ್ರೈಸಿಂಗ್ ವೈಸು ಆಟೋಮೆಟಿಕ್ VXi ವೇರಿಯಂಟ್, ZXi ಅಲ್ಲ. ಸೊ ಪ್ರೈಸಿಂಗ್ ವೈಸು ಸರ್ ಏನ್ ಹೇಳ್ತಾ ಇದ್ದೀರಾ ಸರ್? 5,20,000 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಫೈನಲ್ ಒಂದು 5 ಲಕ್ಷಕ್ಕೆ ಮಾಡಿ ಸರ್ ಫೈನಲ್. 5 ಲಕ್ಷಕ್ಕೆ 18 ಮಾಡಲು. ಹೌದೌದು. ಇನ್ನೊಂದು ರೇಟು ಸರ್? ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಸರ್ ಪ್ರೈಸ್ ಒಂದು ಹೇಳಿ ಸರ್. ಚೆನ್ನಾಗಿ ಹೇಳಿದ್ರಲ್ಲ ಸರ್, 5.25 ಲಕ್ಷ ಹೇಳೋದು. 5 ಲಕ್ಷಕ್ಕೆ ಫೈನಲ್ ನಿಮ್ಮ ಕಡೆಯಿಂದ ಬಂದ್ರೆ ಮಾಡೋಣ. ಮ್ಯಾಗ್ವಿಲ್, AC ಪವರ್ ಸ್ಟೇರಿಂಗ್ ಪವರ್ ಆಟೋಮೆಟಿಕ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ನೋಡಿ ವೀಕ್ಷಕರೇ, ಬಂದು ನೀವೇ ಮಾತಾಡಿ. ನೆಕ್ಸ್ಟ್ ಬ್ರೀಜಾನು ಇದೆ ನೋಡಿ, 2017 ಮಾಡಲು, ZDI. ಇದು ಗಾಡಿ ಬಂದ್ಬಿಟ್ಟು 7,85,000, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ZDI ಪ್ಲಸ್? ಹೌದೌದು. ಓಕೆ. ಡೀಸೆಲ್ ವೇರಿಯಂಟ್. ಎಷ್ಟು ಓಡಿದೆ ಸರ್ ಗಾಡಿ? ಓಡಿದೆ ಸರ್, ಅದು ಶೋರೂಮ್ ಟ್ರ್ಯಾಕ್ ಇಲ್ಲ. ಗಾಡಿ ಚೆನ್ನಾಗಿದೆ, ಬಂದಿದೆ, ನಂದೇ ಬಂತು ಅದು. ಗಾಡಿ ಚೆನ್ನಾಗಿದೆ ನೋಡಿ. ಓಕೆ. ಒಂದು 7,500 ಕೊಟ್ಬಿಡೋಣ ಸರ್ ಫೈನಲ್. 7.5 ಲಕ್ಷ? 7.5 ಲಕ್ಷ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಬಿಡಿ ಸರ್. ಅದರಲ್ಲೂ ಹೆಚ್ಚು ಕಮ್ಮಿ ಆಗುತ್ತೆ ಬಂದು ಮಾತಾಡಿದ್ರೆ ನೀವು. 17 ಮಾಡಲ್ ವೇರಿಯಂಟ್. 7.5 ಲಕ್ಷ ಹೆಚ್ಚು ಕಡಿಮೆ ಮಾಡೋಣ ಸರ್. ಇದು ಸರ್ ಇನ್ನೊಂದು 2000 ಇದು ಆಟೋಮೆಟಿಕ್ 17 ಎಲ್ಲ ಬೋರ್ಡ್. ಹೌದು, 3.5 ಹೆಚ್ಚು ಕಡಿಮೆ ಆಗುತ್ತೆ ಸರ್. 3.5 ಲಕ್ಷಕ್ಕೆ ಎಷ್ಟೇ ಮಾಡಲ್ಲ ಸರ್? 17 ಮಾಡಲ್ ಡೀಸೆಲ್ ಗಾಡಿ. ಅದರಲ್ಲೂ ಡೀಸೆಲ್ ಗಾಡಿ, ಸ್ವಿಫ್ಟ್ ಡಿಸೈರ್. ಹೌದು ಸರ್. ನೆಕ್ಸ್ಟ್ ಸರ್ ಇನ್ನೊಂದು ಓಮ್ನಿ 14 ಮಾಡಲು, 2.35 ಹೆಚ್ಚು ಕಡಿಮೆ ಆಗುತ್ತೆ. 2,35,000, ಒಂದು 2.25 ಲಕ್ಷಕ್ಕೆ ಆಗುತ್ತಾ ಸರ್? ಹೆಚ್ಚು ಕಡಿಮೆ ಆಗುತ್ತೆ ಸರ್. ಓಕೆ. ಬನ್ನಿ ಸರ್, ಬಂದ್ರೆ ನೀವು ಇನ್ನೂ ಹೆಚ್ಚು ಕಮ್ಮಿ ಮಾಡಿ ತಗೊಂಡೋಗಿ. ಹಾಗೆ ನೆಕ್ಸ್ಟ್ ಇನ್ನೂ ಒಂದು ಡಿಸೈರ್ ಇದೆ ನೋಡಿ, 2014 ಮಾಡಲು, 4.5 ಹೆಚ್ಚು ಕಡಿಮೆ ಆಗುತ್ತೆ ಸರ್. 14 ಮಾಡಲು VXi ಸರ್? ಡೀಸೆಲ್ ಸರ್. ಡೀಸೆಲ್ ಏನಾ? ಹೌದು. ಓಕೆ. ಸೊ ಡೀಸೆಲ್ ಅಲ್ಲಿ ಸ್ವಿಫ್ಟ್ ಡಿಸೈರ್ ಇದೆ, 4
4 ಹೆಚ್ಚು ಕಡಿಮೆ ಆಗುತ್ತೆ. 4.5 ಹೆಚ್ಚು ಕಮ್ಮಿ ಆಗುತ್ತಂತೆ. ಎಲ್ಲಾನು ನೆಗೋಷಿಯಬಲ್ ಇರುತ್ತೆ, ಯಾವ್ದು ಫಿಕ್ಸೆಡ್ ಅಂತ ಇರಲ್ಲ. ನೀವೇ ಬಂದು ಬಾರ್ಗೇನಿಂಗ್ ಮಾಡಿ ತಗೊಳ್ಳಿ. ಹಾಗೆ ನೆಕ್ಸ್ಟ್ ಇನ್ನೊಂದು ವ್ಯಾಗನ್ 2020 ವ್ಯಾಗನ್ ಅದು. ಇದು ಬಂದ್ಬಿಟ್ಟು ಗಾಡಿ ಚೆನ್ನಾಗಿದೆ. 495 ಹೆಚ್ಚು ಕಡಿಮೆ ಆಗುತ್ತೆ. ಫೈನಲ್ 50,000 ಚೇಂಜ್ ಓಡಿದೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. ಒಂದ್ ರೇಟ್ ಹೇಳಿ ಸರ್. ಒಂದು 90ಗೆ ಮಾಡಿ ಸರ್. 490,000 490ಗೆ ಮಾಡಿ ಸರ್. 4,90,000. ಹೌದೌದು. ಇನ್ನೊಂದು ಶಿಫ್ಟ್ ಸರ್, 14 ಮಾಡಲು ಡೀಸೆಲ್ ಗಾಡಿ. 435 ಹೆಚ್ಚು ಕಡಿಮೆ ಆಗುತ್ತೆ. 4,35,000. VDI ಡೀಸೆಲ್ ಗಾಡಿ, ಮ್ಯಾಗ್ ವೀಲ್ ಇದೆ, ಗಾಡಿ ಚೆನ್ನಾಗಿದೆ. ಫೈನಾನ್ಸ್ ಕೂಡ ಮಾಡಿಸ್ಕೊಡೋಣ ಸರ್. 4,35,000 ನೆಗೋಷಿಯಬಲ್ ಆಗುತ್ತೆ. ಅದಿಲ್ಲ ಅಂದ್ರೆ SX4 ಇದೆ. 2010 ಮಾಡಲು ಟಾಪ್ ಅಂಡ್ ಮಾಡಲ್ ಇದು. AC ಪೋಸ್ಟರಿಂಗ್ ಪೌಂಡ್ ಎಲ್ಲ ಇದೆ. 245 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಸರ್ ಹೇಳಿ ಸರ್ ರೀಸನೇಬಲ್. 245 ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. 7 ಸೀಟರ್ ಲಾಡ್ಜ್ ಇದೆ ನೋಡಿ ಸರ್. 15 ಮಾಡಲು 425 ಹೆಚ್ಚು ಕಡಿಮೆ ಆಗುತ್ತೆ. ಫುಲ್ ಟಾಪ್ ಅಂಡ್ ಮಾಡಲ್ ಸರ್. 15 ಮಾಡಲ್ಲ. 15 ಮಾಡಲು ಚೆಕ್ ಮಾಡೋಣ. ಗಾಡಿ ಟಾಪ್ ಅಂಡ್ ಮಾಡಲ್ ಸರ್ ಇದು. ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS ಎಲ್ಲ ಇದೆ. ಇದು ಸ್ಟೆಪ್ನಿ ಟೈರ್ ಇದು. 4 ಮ್ಯಾಗ್ ವೀಲ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ರೂಫ್ AC, ಏರ್ ಬ್ಯಾಗ್, ಬಕೆಟ್ ಸೀಟ್, ಗಾಡಿ ತುಂಬಾ ಚೆನ್ನಾಗಿದೆ. ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಸರ್. ಪ್ರೀಮಿಯಂ ಆಗಿದೆ. ಹೌದು. 7 ಸೀಟರ್ ವೆಹಿಕಲ್ ಕೂಡ ಇದು. ಮೈಲೇಜ್ ವೈಸ್ ಒಳ್ಳೆ ಮೈಲೇಜ್ ಬರುತ್ತೆ. ಪ್ರೈಸಿಂಗ್ ವೈಸ್ ಎಷ್ಟಂದ್ರೆ ಸರ್ 425 ಹೇಳೋದು. 4 ಲಕ್ಷಕ್ಕೆ ಫೈನಲ್ ಮಾಡ್ಬಿಡಿ ಸರ್. 4 ಲಕ್ಷಕ್ಕೆ ಡೀಸೆಲ್ ಗಾಡಿ ನಿಮ್ ಕಡೆಯಿಂದ ಬಂದ್ರೆ. ಹಾಗೆ ನೆಕ್ಸ್ಟ್ ಟಾಟಾ ಅಲ್ಟ್ರಾಸ್ ಸರ್. 2020 ಮಾಡಲು 575 ಹೆಚ್ಚು ಕಡಿಮೆ ಆಗುತ್ತೆ. ಪೆಟ್ರೋಲ್ ಗಾಡಿ ಸರ್ ಇದು. ಫೈನಲ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. ಹೇಳ್ಬಿಡಿ ಸರ್. ಒಂದು 575 ಮಾಡಿ ಸರ್. ಸರ್ ಅದೇ ರೇಟ್ ಹೇಳ್ತಿದ್ದೀರಾ ಸರ್? 585 ಹೇಳೋದು, 575 ಮಾಡಿ ಸರ್. ಬನ್ನಿ ಸ್ವಲ್ಪ ಮುಂದೆ ಹೇಳಿ ಸರ್, ವಿಡಿಯೋನಲ್ಲಿ ನೋಡ್ಕೊಂಡ್ ಬರ್ತಾರೆ ಸರ್. ಮುಂದೆ ಬನ್ನಿ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. 5.5 ಇಲ್ಲ 5.60 ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋದು ಬನ್ನಿ. 5.70 ಮಾಡೋಣ ಬನ್ನಿ. 5.70 5,70,000 ಗಾಡಿ ಚೆನ್ನಾಗಿದೆ. ಆಮೇಲೆ ಇನ್ನ ಇದು 22 23 ಮಾಡಲು ಇದು ನೋಡಿ ಶಿಫ್ಟ್ ಇದೆ. 22-23 ಮಾಡಲ್. 22-23 ಆಟೋಮೆಟಿಕ್. ಅದು 60 ಹೆಚ್ಚು ಕಡಿಮೆ ಆಗುತ್ತೆ. 6,60,000. ಒಳ್ಳೆ ಮ್ಯಾಗ್ ವೀಲ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಕೆ ಪೆಟ್ರೋಲ್ ಅಲ್ವಾ? ಪೆಟ್ರೋಲ್. ಇದು ಸರ್ ಇದು ಹೋಂಡಾ ಅಮೇಜ್ 13 ಮಾಡಲು ಡೀಸೆಲ್ ಗಾಡಿ. ಇದು ಕೂಡ ಮ್ಯಾಗ್ ವೀಲ್ ಎಲ್ಲ ಇದೆ. 275 ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. 2,75,000 ಇನ್ನೊಂದು ಅಮೇಜ್ ಇದೆ. ಹೌದೌದು, ಡೀಸೆಲ್ ಗಾಡಿ. ನೆಕ್ಸ್ಟ್ ಟಾಟಾ ಹರಿಯರ್ ಸರ್. 2000 ಟಾಟಾ ಹರಿಯರ್ 2019 ಮಾಡಲು 83,000 ಚೇಂಜ್ ಓಡಿದೆ. ಗಾಡಿ ಚೆನ್ನಾಗಿದೆ. 10.5 ಹೆಚ್ಚು ಕಡಿಮೆ ಆಗುತ್ತೆ. 10.5 ಲಕ್ಷಕ್ಕೆ 19 ಮಾಡಲ್ ಸಿಂಗಲ್ ಓನರ್ ಶೋರೂಮ್ ಸರ್ವಿಸ್ ಗಾಡಿ. ಗಾಡಿ ಚೆನ್ನಾಗಿದೆ ಸರ್. ಇನ್ನೊಂದು ಹೇಳಿ ಸರ್ ಪ್ರೈಸ್. ಮಾಡೋಣ ಹೆಚ್ಚು ಕಡಿಮೆ ಬಂದು ನೋಡಿ ಸರ್. ಒಂದ್ ಹೇಳಿ ಸರ್. ಒಂದು 10.25 ಲಕ್ಷ ಮಾಡಿ ಸರ್. 10.25 ಲಕ್ಷನಾ ಮಾಡಿ ಸರ್. 10.25 ಲಕ್ಷಕ್ಕೆ ಆರಿಯರ್ 19 ಮಾಡಲ್. ಹೌದು ಸರ್, ಸಿಂಗಲ್ ಓನರ್. ನೆಕ್ಸ್ಟ್ ಸರ್ 2019-20 ಇದು ಇಗ್ನಿಸ್ 485 ಹೆಚ್ಚು ಕಡಿಮೆ ಆಗುತ್ತೆ. 4,85,000. ಇನ್ನೊಂದು ಶಿಫ್ಟ್ ಇದೆ ನೋಡಿ ಡೀಸೆಲ್ 17 ಮಾಡಲು 485 ಹೆಚ್ಚು ಕಡಿಮೆ ಆಗುತ್ತೆ. ಫೈನಲ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಹೇಳ್ಬಿಡಿ ಸರ್. ಒಂದು 75 ಮಾಡಿ. 4,75,000 ಇನ್ನೊಂದು ಡೀಸೆಲ್ ಗಾಡಿ 17 ಸಿಂಗಲ್ ಓನರ್. ಇನ್ನೂ ಒಂದು ಶಿಫ್ಟ್ ಇದೆ 16 ಮಾಡಲು ಪೆಟ್ರೋಲ್ VXI 475 ಹೆಚ್ಚು ಕಡಿಮೆ ಆಗುತ್ತೆ. ಇದು 4,75,000 ಹೆಚ್ಚು ಕಡಿಮೆ ಆಗುತ್ತೆ ಪೆಟ್ರೋಲ್ ಗಾಡಿ. ಹಾಗೆ ನೆಕ್ಸ್ಟ್ ಗ್ರ್ಯಾಂಡ್ ಐಟನ್ 2013 ಮಾಡಲು ಗ್ರ್ಯಾಂಡ್ ಐಟನ್ ಡೀಸೆಲ್ ಟಾಪ್ ಅಂಡ್ ಮಾಡಲು 285 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಎಷ್ಟಕ್ಕೆ ಸರ್ ಮಾಡಿ? ಒಂದು 275 ಮಾಡಿ. 2,75,000 ಗ್ರ್ಯಾಂಡ್ ಐಟನ್. ಹೌದು ಸರ್, ಡೀಸೆಲ್ ಗಾಡಿ ಟಾಪ್ ಅಂಡ್ ಮಾಡಲ್ ಸರ್. ಫ್ರೆಂಡ್ಸ್ ಎಸ್ ಕ್ರಾಸ್ ಇದೆ ನೋಡಿ 2015 ಮಾಡಲ್ ಡೀಸೆಲ್ ಗಾಡಿ. 5.1 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಹೇಳ್ಬಿಡಿ ಸರ್. ಇನ್ನೊಂದು 5.45 ಮಾಡಿ ಸರ್. 5,40,000 ಮಾಡಿ. 5,40,000 ಡೀಸೆಲ್ ಗಾಡಿ ಎಸ್ ಕ್ರಾಸ್ 15 ಮಾಡಲ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಕೆ, ಇದು ವರ್ಣ 18 ಮಾಡಲ್ ಆಟೋಮೆಟಿಕ್ ಗಾಡಿ. ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಡೀಸೆಲ್ 6 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಎಷ್ಟಕ್ಕಾಗೋ ಸರ್ ಮಾಡಿ? ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಹೇಳ್ಬಿಡಿ ಸರ್ ವಿಡಿಯೋಲಿ. 5.90 ಮಾಡಿ. 5,90,000 ವರ್ಣ. ಹೌದೌದು. ಹಾಗೆ ಸರ್ ಕೇಟನ್ 18 ಮಾಡಲು 3.45 ಹೆಚ್ಚು ಕಡಿಮೆ ಆಗುತ್ತೆ. 3,45,000 ಅಂತ. ಎಷ್ಟಕ್ಕಾಗೋ ಸರ್? ಮನಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಎಷ್ಟಕ್ಕಾಗೋದು ಹೇಳಿ ಸರ್? ಮಾಡಿ ಸರ್. ಒಂದು 3.35 ಮಾಡ್ಬಿಡಿ ಸರ್. 3,35,000 18 ಮಾಡಲು ಗಾಡಿ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಇನ್ನೂ ಒಂದು ಎಕೋಸ್ಪೋರ್ಟ್, ಅದರಲ್ಲೂ ಟೈಟಾನಿಯಂ ಇದೆ ನೋಡಿ. 2014 ಮಾಡಲು ಟೈಟಾನಿಯಂ ಟಾಪ್ ಅಂಡ್ ಮಾಡಲು 5,10,000 ಹೆಚ್ಚು ಕಡಿಮೆ ಆಗುತ್ತೆ. ಟಾಪ್ ಅಂಡ್ ಮಾಡಲು ಗಾಡಿ 5,10,000 ಅದರಲ್ಲೂ ಹೆಚ್ಚು ಕಮ್ಮಿ ಆಗುತ್ತೆ. ಹೌದು, ಗಾಡಿ ತುಂಬಾ ಇದೆ. ಬಟನ್ ಸ್ಟಾರ್ಟ್, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಇದೆ. 5,10,000 ಅದರಲ್ಲೂ ನಿಮಗೆ ಏರ್ ಬ್ಯಾಗ್ ಎಲ್ಲ ಫೀಚರ್ಸ್ ಬಂದ್ಬಿಡುತ್ತೆ. ಹೌದು. ಕರ್ನಾಟಕ ಗಾಡಿ ಎಷ್ಟನೇ ಓನರ್ ಸರ್? ಅದು ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಎಷ್ಟಕ್ಕಾಗೋ ಸರ್ ಪ್ರೈಸ್? ಹೆಚ್ಚು ಕಡಿಮೆ ಮಾಡೋಣ ಸರ್. ಎಷ್ಟಕ್ಕಾಗುತ್ತೆ? 5 ಲಕ್ಷಕ್ಕೆ ಮಾಡಿ ಸರ್. 5 ಲಕ್ಷ. ಆಲ್ಮೋಸ್ಟ್ ನಿಮಗೆ ವಿಡಿಯೋನಲ್ಲಿ ಶಾರ್ಟ್ ಆಗಿ ತೋರಿಸಿದೀವಿ. ಇನ್ನ ಸುಮಾರು ಕಾರ್ಗಳಿದೆ ಇವ್ರ ಹತ್ರ. ಆಲ್ಮೋಸ್ಟ್ ನಿಮಗೆ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ವಲ್ಲ 120ಕ್ಕಿಂತ ಜಾಸ್ತಿ ಗಾಡಿಗಳಿದೆ. ನಿಮ್ಗೆ ಯಾವುದೇ ಕಾರ್ ಬೇಕಿದ್ರು NXO ಕಾರ್ಸ್ ವಿಸಿಟ್ ಮಾಡಬೇಕು. ಎಲ್ಲಿ ಬರುತ್ತೆ ಅಡ್ರೆಸ್ ಹೇಳ್ಬಿಡಿ ಸರ್. ಸರ್, ನಾಗರಬಾವಿ ಸರ್ಕಲ್ ನಲ್ಲಿ ಎಂಪೈರ್ ಹೋಟೆಲ್ ಇದೆ, ಸರ್ವಿಸ್ ರೋಡ್ ನಲ್ಲಿ. ಹಂಗೆ ಡೌನ್ ಬಂದ್ರೆ
ಪೆಟ್ರೋಲ್ ಬಂಕ್, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಸಿಗುತ್ತೆ. ಹೌದು. ಹಂಗೆ ಡೌನ್ ಬಂದ್ರೆ ಒಂದು ಪೈಂಟ್ ಅಂಗಡಿ ಸಿಗುತ್ತೆ. ಆ ಪೇಂಟ್ ಅಂಗಡಿ ಹತ್ರ ಲೆಫ್ಟ್ ತಗೋಬೇಕು. ಅಷ್ಟು ಲೆಫ್ಟ್ ತಗೊಳ್ಳಿ. ಲೆಫ್ಟ್ ತಗೊಂಡ ತಕ್ಷಣ ಇಮಿಡಿಯೇಟ್ ರೈಟ್. Okay. ಇನ್ನ ಏನ ಗೊತ್ತಾಗಿಲ್ಲ ನೋಡಿ, ಇದೆ ವಿಜಯನಗರ ನರ್ಸಿಂಗ್ ಕಾಲೇಜ್ ನಾಗರಬಾದ್. ಹೌದು, ಇದ್ರ ಹಿಂಭಾಗದಲ್ಲೇ ಸಿಗುತ್ತೆ ನಿಮ್ಗೆ ಅಲ್ವಾ? ಇದು ಕಾಂಪೌಂಡ್ ನಲ್ಲೇ ಎಲ್ಲಾ ಗಾಡಿಗಳು ಸಿಗುತ್ತೆ. ಹೌದು. ಸೊ ವೀಕ್ಷಕರೇ ಬಂದು ನೋಡಿ, ಹೆಚ್ಚು ಕಮ್ಮಿ ಮಾತಾಡಿ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತಾರೆ ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್.